ಹಲೋ ಹಾಯ್ ನಮಸ್ಕಾರ. ನಾನು ಇವತ್ತು ಬಂದಿದ್ದೀನಿ ಚಿಕ್ಕಪೇಟೆ ಸಂಡೆ ಬಜಾರ್. ಇದನ್ನು ಚೋರ್ ಬಜಾರ್ ಅಂತಲೂ ಕರೀತಾರೆ. ಇದಿರೋದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದರ ಪಕ್ಕದಲ್ಲೇ ಇರೋದು. ಬನ್ನಿ ನಾವು ಇವತ್ತಿಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಸ್ಟಾರ್ಟಿಂಗಲ್ಲೇ ಇಲ್ಲಿ ಸೀರೆ ಮಾರ್ತಾಯಿದ್ರು, 700 ರುಪೀಸ್ ಅಂದರು. ಗೊತ್ತಿಲ್ಲ ಇದು 700 ರುಪೀಸಿಗೆ ವರ್ತ್ ಇದೆಯಾ ಇಲ್ವಾ ಅಂತ. ನೋಡಿ ಇಲ್ಲಿ ಇಂಡಕ್ಷನ್ ಸ್ಟೋವ್ ಇದೆ ಹಾಗೂ ಮಿಕ್ಸರ್ ಇದೆ. ಇಂಡಕ್ಷನ್ ಸ್ಟೋವ್ 1500 ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಮಿಕ್ಸರ್ ಕೂಡ ಇದೆ, 800ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಬನ್ನಿ ಮುಂದೆ ಏನೇನು ಸಿಗುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಸ್ಟೋವ್ ಇದೆ, 2000ಇಂದ ಸ್ಟಾರ್ಟ್ ಆಗುತ್ತಂತೆ, 3500ವರೆಗೂ ಇದೆ. ನೋಡಿ ಇವೆಲ್ಲ ಐಟಮು ಒರಿಜಿನಲ್ ಡೂಪ್ಲಿಕೇಟು ಸೆಕೆಂಡ್ ಹ್ಯಾಂಡ್ ಏನು ಗೊತ್ತಾಗಲ್ಲ, ಹೊಸ ಥರನೇ ಇದೆ. ನೀವೇನಾದ್ರು ತಗೊಳ್ಬೇಕು ಅಂದರೆ ಇಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು. ನೋಡಿ ಇಲ್ಲಿ ಚಪ್ಪಲಿ 150ಇಂದ ಸ್ಟಾರ್ಟ್ ಆಗುತ್ತೆ. ಬ್ಯಾಗ್ಗಳಿದೆ ಇಲ್ಲಿ, ಬ್ಯಾಗ್ 150ಇಂದ ಆಲ್ಮೋಸ್ಟ್ 700 800ವರೆಗೂ ಇದೆ. ನೋಡಿ ಇವಾಗ ನೋಡ್ತೀವಲ್ಲ, ಇದು ಚಿಕ್ಕದು 150. ಇಲ್ಲೇ ಬ್ಲೂ ಕಲರ್ ಪಕ್ಕದಲ್ಲಿ ಇದೆಯಲ್ಲ, ಇದು 800. ತಗೊಂಡೋಗಕ್ಕಾಗಲ್ಲ ಗಾಡಿ. ಇಲ್ಲಿ ನೋಡಿ ಬೆಡ್ಶೀಟು 250ಇಂದ ಸ್ಟಾರ್ಟ್ ಆಗುತ್ತೆ. ತುಂಬ ವೆರೈಟಿಗಳಿದೆ ಇಲ್ಲಿ. ಹೀಗೆ ಇದೇ ರೋಡಲ್ಲಿ ಹೀಗೆ ಮುಂದೆ ಬಂದರೆ ನೋಡಿ ಸೈಡಲ್ಲೆಲ್ಲ ಅಂಗಡಿ ಇದೆ. ಇದು ಸಂಡೇ ಮಾತ್ರ ಓಪನ್ ಇರುತ್ತಂತೆ ಇವೆಲ್ಲ ಅಂಗಡಿ. ನೋಡಿ ನೈಟ್ ಪ್ಯಾಂಟ್ಸ್ ಇದೆ, ಟೀ ಶರ್ಟ್ಸ್ ಇದೆ, ಶಾರ್ಟ್ಸ್ ಇದೆ, ಎಲ್ಲವೂ ಆಲ್ಮೋಸ್ಟ್ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲವೂ. ಇಲ್ಲಿ ನೋಡಿ ಹೆಡ್ಫೋನ್, ಇಯರ್ಬಡ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಒರಿಜಿನಲ್ ಅಂತ ಹೇಳೋಕ್ಕಾಗಲ್ಲ, ನನ್ನ ಪ್ರಕಾರ ಇವೆಲ್ಲ ಡೂಪ್ಲಿಕೇಟೇ ಇರುತ್ತೆ. ಅಷ್ಟೊಂದು ಲೈಫ್ ಬರಲ್ಲ ಚೆನ್ನಾಗಿ. ನನ್ನ ಮಗ ತುಂಬ ಆಟ ಮಾಡ್ತಾಯಿದ್ದ, ಹೆಡ್ಫೋನ್ ಕೊಡಿಸು ಅಂತ ಕೊಡಿಸಿಲ್ಲ ನಾನು. ಸ್ಪೀಕರ್, ಎಲ್ಲ ಥರದ ಸ್ಪೀಕರು ಇದೆ. ಶೂ ನೋಡಿ ಇಲ್ಲಿ, ಶೂ ಬೆಲೆ ಎಷ್ಟು ಕೇಳಿದ್ರೆ 450ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಇದೆಲ್ಲ ಐಟಮ್ ನೋಡ್ರೆ ಯಾರಿಗೂ ಯೂಸ್ ಆಗಲ್ಲ ಅನಿಸುತ್ತೆ, ಅಂಥ ಐಟಮೆಲ್ಲ ಇಟ್ಕೊಂಡಿದ್ದಾರೆ. ಬಟ್ ಕೆಲವೊಬ್ಬೊಬ್ಬರಿಗೆ ಯಾವುದಾರೋ ಒಂದು ಈ ಥರ ಐಟಮ್ಸ್ ಬೇಕಾಗಿರುತ್ತೆ, ಹುಡುಕ್ತಾ ಇರ್ತಾರೆ, ಅಂಥವೆಲ್ಲ ಸಿಗುತ್ತೆ. ಇಲ್ಲಿ ಬಂದು ತೊಗೊಳ್ಬೋದು. ಸೆಕೆಂಡ್ಸ್ ಇವೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಪಿಂಕ್ ವೈಟ್ ಕಲರ್ದೊಂದು ಸ್ಕೂಟರ್ ಥರ ಇದೆ, ಚಿಕ್ಕ ಮಕ್ಕಳದು, 2000 ರುಪೀಸ್ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಬಂದರೆ ಕುಕ್ಕರ್, ಈ ಸ್ಟೋವ್ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಎಲ್ಲ ಸೆಕೆಂಡ್ ಹ್ಯಾಂಡ್, 200 300 700 800ವರೆಗೂ ಹೇಳ್ತಾ ಇದ್ದಾರೆ. ತವಾ ಬೇರೆ ಇದೆ, ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಅದು ಯಾವುದು ಹೊಸದಲ್ಲ, ಎಲ್ಲ ಹಳೆಯದು, ಸೆಕೆಂಡ್ ಹ್ಯಾಂಡ್ ಅಂತ ಹೇಳ್ಬೋದು. ಇವಾಗ ಶರ್ಟ್ ನೋಡೋಣ ಬನ್ನಿ. ಈ ಶರ್ಟ್ಸು 1000 ರುಪೀಸಿಗೆ 4 ಶರ್ಟ್ ಅಂತೆ. ಪರವಾಗಿಲ್ಲ, ಒಂದು ರೇಂಜಿಗಿದೆ. ಬಟ್ ಇದು ಯಾವುದು ಹಳೇದಲ್ಲ, ಹೊಸ ಶರ್ಟೇನು. ಕೆಲವೊಂದು ಬಟ್ಟೆ ಶಾಪು ಓಪನ್ ಆದರೆ 1000 ರುಪೀಸಿಗೆ 4 5 ಶರ್ಟ್ ಕೊಡ್ತಾರಲ್ಲ, ನನ್ನ ಪ್ರಕಾರ ಅಂಥವೇ ಇವೆಲ್ಲ, ಅದೇ ಕ್ವಾಲಿಟಿಲಿರುತ್ತೆ. ನೋಡಿ ತವಾ ಎಲ್ಲ ಇದೆ ಇಲ್ಲಿ. ತವಾಗ 200ಇಂದ ಸ್ಟಾರ್ಟ್. ನೋಡಿ ಈ ಅಜ್ಜಿ ತವಾ ತಗೊಂಡ್ರು 150 ರುಪೀಸ್ ಅಂತೆ. ಹಾಗೆ ಮುಂದೆ ಬಂದರೆ ಜೀನ್ಸ್ ಪ್ಯಾಂಟ್ ಸೇಲ್ ಮಾಡ್ತಾಯಿದ್ರು, 1000 ರುಪೀಸಿಗೆ 5 ಜೀನ್ಸ್ ಪ್ಯಾಂಟ್ ಅಂತೆ. ಈ ಜೀನ್ಸ್ ಪ್ಯಾಂಟು ಗ್ಯಾರಂಟಿ ಇಲ್ಲ, ಇದು ಸೆಕೆಂಡ್ಸೇ ಇರ್ಬೋದು. ಇಲ್ಲೊಂದು ಚಿಕ್ಕ ಪಾತ್ರೆ ಅಂಗಡಿ ಇದೆ, ಅಂದರೆ ತಳ್ಳೋ ಗಾಡಿಯಲ್ಲಿ ಇಟ್ಕೊಂಡಿದ್ದಾರೆ. ಸ್ಪೂನ್, ಬೌಲ್, ಚಿಕ್ಕ ಐಟಮ್ದೆಲ್ಲ, ಫೋರ್ಕ್, ಇಂಥವೆಲ್ಲ ಇಟ್ಕೊಂಡಿದ್ದಾರೆ. ಸ್ಪೂನ್ ಬಂದು 5 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಲೇಡೀಸ್ ಡ್ರೆಸ್ ಎಲ್ಲ ಇಟ್ಕೊಂಡಿದ್ದಾರೆ. ಮುಂದೆ ಬರ್ತಾ ಇದ್ದಂಗೆ ತುಂಬ ವೆಹಿಕಲ್ಗಳಿತ್ತು, ತುಂಬ ಜನರು ಕೂಡ ಓಡಾಡ್ತಾಯಿದ್ರು.
ಇಷ್ಟೊಂದು ಜನ ಇಷ್ಟೊಂದು ವೆಹಿಕಲ್ಗೆ ಈ ರೋಡು ತುಂಬ ಚಿಕ್ಕದೇನೆ. ನೋಡಿ ಇಲ್ಲಿ ಚಿಕ್ಕ ಮಕ್ಕಳು ಸೈಕಲ್ಸ್ ಇದೆ, ಸನ್ ಗ್ಲಾಸಸ್ ಇದೆ, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ನೋಡಿ ಇಲ್ಲಿ ಟ್ರ್ಯಾಲಿದೆಲ್ಲ ವೀಲ್ ಬರುತ್ತಲ್ಲ ಅವೆಲ್ಲ ಇಲ್ಲಿ ಇದೆ. ನಿಮ್ಗೆ ಇಲ್ಲಿ ಎಲ್ಲ ಥರದ ಸೆಕೆಂಡ್ ಹ್ಯಾಂಡ್ ವೀಲ್ ಸಿಗುತ್ತೆ ಇಲ್ಲಿ. ನೆಕ್ಸ್ಟ್ ಹೋಗೋಣ, ಇಲ್ಲಿ ಮಿಕ್ಸಿ ಎಲ್ಲ ಇದೆ ನೋಡಿ. ಎಷ್ಟಿಂದ ಸ್ಟಾರ್ಟು? 850ಇಂದ ಸ್ಟಾರ್ಟ್ ಆಗುತ್ತೆ. ಇದು ಯಾವ ಕಂಡೀಷನ್ ಇದೆ ಅಂತ ಗೊತ್ತಿಲ್ಲ, ವರ್ಕ್ ಆಗುತ್ತಂತನೂ ಗೊತ್ತಿಲ್ಲ. ಇಷ್ಟೊಂದು ಜನಗಳ ಮಧ್ಯೆ ಪಿಕ್ ಪಾಕೆಟ್ ಎಲ್ಲ ಆಗ್ತಾ ಇರುತ್ತೆ. ಹಾಗೆ ಈ ರೋಡ್ಗಳಲ್ಲಿ ಪೊಲೀಸ್ ಅನೌನ್ಸ್ಮೆಂಟ್ ನಡೀತಾ ಇರುತ್ತೆ, ಬ್ಯಾಗ್ಗಳನ್ನು ಸೇಫಾಗಿ ಇಟ್ಕೊಳ್ಳಿ, ವ್ಯಾಲ್ಯೂಬಲ್ ಐಟಮ್ ಎಲ್ಲ ಸೇಫಾಗಿ ಇಟ್ಕೊಳ್ಳಿ ಅಂತ. ನೋಡಿ ನಾವು ನೋಡ್ಬೋದು ಚಿಕ್ಕ ಚಿಕ್ಕ ಡಾಲ್ಸ್ ಎಲ್ಲ ಇದೆ. 50 ರುಪೀಸ್ 100 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಾವು ಹೋಗಿದ್ದು ದೀಪಾವಳಿ ಸೀಸನ್ ಆಗಿರೋದ್ರಿಂದ ಇಲ್ಲಿ ಪಟಾಕಿ ಗನ್ಗಳು ಸೇಲ್ ಮಾಡ್ತಾಯಿದ್ರು. ಇಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ, ಡೆಂಬಲ್ಸ್ ಎಲ್ಲ ಇದೆ ನೋಡಿ. ಇದ್ರ ಪ್ರೈಸ್ ಕೂಡ ಹಾಕ್ತೀನಿ ಇಲ್ಲಿ ನಾನು. ಇದು ನನಗೆ ಗೊತ್ತಿರೋ ಹಾಗೆ ಯಾವುದು ಹೊಸತೇನಲ್ಲ, ಹಳೇದೇನೆ ಮಾಡಿಫೈ ಮಾಡಿ ಇಟ್ಬಿಟ್ಟು ಸೇಲ್ ಮಾಡ್ತಿರೋ ಆಗಿದೆ. ಇಲ್ಲಿ ನಾವು ನೋಡ್ಬೋದು ಲೆದರ್ ಬ್ಯಾಗ್ಸ್, ಪ್ಯೂರ್ ಲೆದರ್ ಅಂತ ಗೊತ್ತಿಲ್ಲ, ಬಟ್ ಲೆದರ್ ಬ್ಯಾಗ್ ಅಂತ ಸೇಲ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಪಾತ್ರೆಗಳ ಅಂಗಡಿಗಳು ಕೂಡ ಇದೆ, ಎಲ್ಲ ಲೋ ಬಜೆಟ್, ಬಟ್ ತುಂಬ ಗೇಜ್ ಥಿಕ್ನೆಸ್ ತುಂಬ ಕಡಿಮೆ ಇರುತ್ತೆ. ಇವೆಲ್ಲ ಕೂಡ ತುಂಬ ಚೀಪ್ ರೇಟ್ ಕೂಡ ಸಿಗುತ್ತೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಮಕ್ಕಳ ಆಟ ಆಡೋದು ನೋಡಿ. ನಾವು ಲೆದರ್ ಬ್ಯಾಗ್ ಹೇಳಿದ್ನಲ್ಲ, ಲೆದರ್ ಜಾಕೆಟ್ ಕೂಡ ಇಲ್ಲಿ ಸಿಗುತ್ತೆ ನೋಡಿ. ಪ್ರೈಸ್ ಏನು ನಾವು ಕೇಳೋಕ್ಕೆ ಹೋಗಿಲ್ಲ. ಇಲ್ಲೇ ಒಬ್ಬರು ವಯಸ್ಸಾದ ಲೇಡಿ ಒಬ್ಬರು ಏರ್ಪಾಡ್ಸು ಸೇಲ್ ಮಾಡ್ತಾಯಿದ್ರು, 1000 ರುಪೀಸ್ ಅಂತ. ಯೂಟ್ಯೂಬಲ್ಲಿ ಇದೇ ಥರದ ಒಂದು ವಿಡಿಯೋ ನೋಡಿದ್ದೆ. ಇದೇ ಜಾಗದಲ್ಲಿ ಒಬ್ಬ ಲೇಡಿ ಹತ್ರ 300 ರುಪೀಸಿಗೆ ತಗೊಂಡ ಸೇಮ್ ಇದೇ ಪ್ರಾಡಕ್ಟ್ನ. ಅದು 300 ರುಪೀಸಿಗೂ ವೇಸ್ಟ್ ಅಂತ ಹೇಳ್ತಾ ಇದ್ರು ಅವರೇನೆ. ಇಲ್ಲಿ ಚಿಕ್ಕ ಬ್ಯಾಗ್ ಸೇಲ್ ಮಾಡ್ತಿದ್ದಾರಲ್ಲ, ಜಸ್ಟ್ 100 ರುಪೀಸ್. ಸಣ್ಣ ಪುಟ್ಟ ಐಟಮ್ ಹಾಕ್ಕೊಂಡು ಎಲ್ಲ ಟ್ರಿಪ್ ಹೋಗುವಾಗ ಯೂಸ್ ಆಗುತ್ತೆ ಈ ಬ್ಯಾಗ್. ಇಲ್ಲಿ ನೋಡಿ, ಇಲ್ಲಿ ಬ್ರೇಕಿಂಗ್ ನ್ಯೂಸ್, 50 ರುಪೀಸ್ಗೆ ಎಲ್ಲ ಟಾಪ್ ಅಂತೆ. ನೋಡಿ ತಲೆ ಕೆಟ್ಟೋಯ್ತು ನನಗಂತೂ. ಹಾಗೆ ಮುಂದೆ ಬಂದರೆ ಇಲ್ಲಿ ತುಂಬ ಬಟ್ಟೆ ಅಂಗಡಿಗಳಿವೆ. ಆ ಬಟ್ಟೆ ಅಂಗಡಿ ಎದುರುಗಡೆನೆ ಆ ಅಂಗಡಿ ಒಬ್ಬರು ವರ್ಕರ್ಸ್ ನಿಂತಿರ್ತಾರೆ. ಯಾರಿಗಾರು ಒಬ್ಬರು ಬಟ್ಟೆ ಬೇಕು ಅಂದರೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಬಟ್ಟೆ ಅಂಗಡಿ ಕರ್ಕೊಂಡೋಗಿ ಬಿಡ್ತಾರೆ. ನಾನು ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ಪೊಲೀಸ್ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತಂತ. ನೋಡಿ ಇವಾಗ ಸೈರನ್ ಮೂಲಕ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸುದರ್ಶನ್ ಸಿಲ್ಕ್ ಅಂತ, ಇವಾಗ ಟಿ ವಿಲೆಲ್ಲ ಆ್ಯಡ್ ಬರ್ತಾ ಇರುತ್ತಲ್ಲ ಸುದರ್ಶನ್ ಸಿಲ್ಕ್ ಅಂತ, ಅದು ಇದೇ ಏರಿಯಾದಲ್ಲಿರೋದು. ಅಲ್ಲಿಂದ ನಾವು ರಿಟರ್ನ್ ಬಂದ್ವಿ. ಈ ಏರಿಯಾದಲ್ಲಿದೆ ನೋಡಿ ಯೂಸ್ಡ್ ಚೈನ್, ಡ್ರಿಲ್ ಬಿಡ್ಸ್, ಗ್ರ್ಯಾಂಡಿಂಗ್ ವೀಲ್ ಎಲ್ಲ ಐಟಮ್ಸ್ ಇಲ್ಲಿದೆ. ಆಗಲೇ ಟೈಮ್ ಆಗಿಬಿಟ್ಟಿತ್ತು, ತುಂಬ ಹೊಟ್ಟೆ ಹಸ್ತಾ ಇತ್ತು. ಚಿಕ್ಕಪೇಟೆಯಲ್ಲಿ ದೊನ್ನೆ ಬಿರಿಯಾನಿ ಒಂದು ಹೋಟೆಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ.
ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಯೂಸ್ಡ್ ಐಟಮು ಸಿಗುತ್ತೆ ನಿಮಗೆ. ಬ್ರಿಂಚ್, ಸ್ಪಾನರ್, ಎಲ್ಲ ವೆರೈಟಿ. ಇಲ್ಲೊಂದು ಸೆಲ್ಫ್ ಸ್ಕಿಟ್ಟಿಂಗ್ ಬೋರ್ಡ್ ಇದೆ, 2000 ಅಂತೆ. ಬಟ್ ಅದೇನು ವರ್ಕೇ ಆಗ್ತಾ ಇಲ್ಲ, ಆದರೂ 2000 ರುಪೀಸಿಗೆ ಸೇಲ್ಗೆ ಇಟ್ಟಿದ್ದಾರೆ. ನೀನು ಏನು ವರ್ಕಿಂಗ್ ಅಲ್ಲಿ ಇಲ್ವಾ? ಅದು ವರ್ಕಿಂಗ್ ಅಲ್ಲಿ ಇಲ್ವಾ? ಎಷ್ಟು? ಸೆಕೆಂಡ್ಸ್ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಇಲ್ಲಿ. ಮುಂದೆ ಹ್ಯಾಮರು, ಸ್ಪಾನರು, ಸ್ಕ್ರೂ ಡ್ರೈವರ್ ಎಲ್ಲ ಇದೆಯಲ್ಲ, ಇದು ಆಲ್ಮೋಸ್ಟ್ ಹೊಸದೇ ಅನಿಸುತ್ತೆ. ಇಲ್ಲೊಂದು ಅಂಗಡಿ ಇತ್ತು, ಇಲ್ಲಿ ಸ್ಪೀಕರ್ಸ್, ಸಣ್ಣ ಪುಟ್ಟ ಐಟಮ್ ಇಟ್ಕೊಂಡಿದ್ದು. ಮುಂದೆ ಬಂದರೆ ಸೇಮ್ ಅದೇ, ಕುಕ್ಕರ್ಸ್, ಸ್ಟೋವ್ ಎಲ್ಲ ಇದೆ. 200 ಸ್ಟಾರ್ಟ್ ಅಂತೆ. ನಾನು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಒಂದು ಕುಕ್ಕರ್ ಕೇಳಿದೆ, 5 ಲೀಟರ್ದು 750 ಹೇಳಿದ್ರು. ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಒಂದು 2000 ರುಪೀಸ್ ಇದೆ ಅನಿಸುತ್ತೆ, ಅಪ್ರಾಕ್ಸಿಮೇಟ್ಲಿ. ಇಲ್ಲಿ ನೋಡಿ, ಇಲ್ಲಿ ಸಿಂಕ್ ಎಲ್ಲ ಇದೆ, ಕಿಚನಲ್ಲಿ ಯೂಸ್ ಮಾಡ್ತೀವಲ್ಲ ಸಿಂಕ್, ಅದು ಇದೆ ಇಲ್ಲಿ. ಮ್ಯಾನ್ಯುಯಲ್ ವೇಯಿಂಗ್ ಮಿಷನ್ಸ್ ಇದೆ. ಮುಂದೆ ಬಂದರೆ ಇಲ್ಲಿ ಟ್ರ್ಯಾಲಿದು ವೀಲ್ಸ್ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಎಲ್ಲ ಸೆಕೆಂಡ್ ಹ್ಯಾಂಡ್ ನೋಡಿ. ಇಲ್ಲಿ ಸೈಕಲ್ಸ್ ಇದೆ, ಸೆಕೆಂಡ್ ಹ್ಯಾಂಡ್ ಸೈಕಲ್ಸ್ ಇದೆ ಎಲ್ಲ. 3000 ಸ್ಟಾರ್ಟ್ ಅಂತಾರೆ, ಬಟ್ ನಾನು ಜಾಸ್ತಿ ಎನ್ಕ್ವೈರಿ ಮಾಡೋಕ್ಕೆ ಹೋಗಿಲ್ಲ. ಡ್ರಿಲ್ಲಿಂಗ್ ಮಷಿನ್, ಗ್ರೈಂಡಿಂಗ್ ಮಷಿನ್, ಕಟ್ಟಿಂಗ್ ಮಷಿನ್ ಎಲ್ಲ ಇದೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಆ್ಯಂಟಿಕ್ ಪೀಸು ಏನೇನೋ ಹೇಳ್ತಾರೆ, ಬಟ್ ಇದು ಯಾವುದು ಆ್ಯಂಟಿಕ್ ಪೀಸ್ ಅಲ್ಲ. ಇವರೇ ಮೋಲ್ಡ್ ಮಾಡಿ ರೆಡಿ ಮಾಡಿ ಪಾಲಿಷ್ ಮಾಡಿ ಇಟ್ಟಿರೋದು. ಕೆಲವೊಂದು ಹಳೇದಿರ್ಬೋದು, ಬಟ್ ಎಲ್ಲವೂ ಹಳೇದಲ್ಲ. ಇಲ್ಲಿ ನೀವು ನೋಡ್ಬೋದು, ಫ್ರಿಜ್, ವಾಷಿಂಗ್ ಮಷಿನ್, ಮಿಕ್ಸಿ ಎಲ್ಲ ಸೆಕೆಂಡ್ ಹ್ಯಾಂಡ್. ಅವಾಗಲೇ ಹೇಳಿದಾಗೆ ಇದು ಎಷ್ಟು ಮಟ್ಟಿಗೆ ವರ್ಕಿಂಗ್ ಕಂಡೀಷನ್ ಇದೆ ಅಂತ ಗೊತ್ತಿಲ್ಲ, ಮನೆಗೆ ಹೋಗ್ತಿದ್ದಾಗೇ ಕೆಟ್ಟೋಗ್ಬೋದು. ಇಲ್ಲಿ ನೀವು ನೋಡ್ಬೋದು, ಕ್ಯಾಮ್ರಾ, ಕೀಬೋರ್ಡ್, ಮೌಸ್, ಕಾರಿನ ಮ್ಯೂಸಿಕ್ ಪ್ಲೇಯರ್, ಹಳೆ ಕಾಲದ್ದು ಕಾರ್ಡ್ಲೆಸ್ ಫೋನ್, ಪ್ರೊಜೆಕ್ಟರ್, CC ಕ್ಯಾಮ್ರಾ, ಹಳೆ ಸ್ಪೀಕರ್, ಲ್ಯಾಪ್ಟಾಪ್ ಎಲ್ಲ ಇದೆ ಇಲ್ಲಿ. ಯಾವುದು ವರ್ಕಿಂಗ್ ಕಂಡೀಷನ್ ಇಲ್ಲ. ಅದು ಪ್ರೊಜೆಕ್ಟರ್. ಇಲ್ಲಿ ನೋಡ್ಬೋದು ನೀವು, ಸೆಕೆಂಡ್ ಹ್ಯಾಂಡ್ ಸ್ಪಾನರ್, ಸೀಕ್ ಲ್ಯಾಂಪ್, ಕಾರ್ನ ಮ್ಯೂಸಿಕ್ ಪ್ಲೇಯರ್ಸ್ ಎಲ್ಲ ವೀಲ್ಸ್ಗಳಿವೆ, ಸೆಕೆಂಡ್ ಹ್ಯಾಂಡ್ ವೀಲ್ಸ್, ಸ್ಟಿಚಿಂಗ್ ಮಷಿನ್, ವಾಟರ್ ಫಿಲ್ಟರ್. ಇಲ್ಲಿ ನೀವು ನೋಡ್ಬೋದು, ಕೆಲವೊಂದು ಹಳೆ ಐಟಮ್ ಕೂಡ ಇದೆ ಇಲ್ಲಿ. ಕೆಲವೊಂದು ಮೋಲ್ಡ್ ರೀಸೆಂಟಾಗಿ ಮಾಡಿ ಪಾಲಿಷ್ ಮಾಡಿ ಇಟ್ಟಿರೋದು. ಇಲ್ಲಿ ನೋಡಿದ್ರೆ ಸ್ವಲ್ಪ ಹಳೆ ಐಟಮ್ ಇದ್ದಂಗಿದೆ ಕೆಲವೊಂದೊಂದು. ಅಲ್ಲಿಂದ ಡೈರೆಕ್ಟ್ ನಾವು ಬಂದಿದ್ದು ಮೆಟ್ರೋ ಸ್ಟೇಷನ್ಗೆ. ಮೆಟ್ರೋ ಹತ್ಕೊಂಡು ಮನೆಗೆ ಬಂದ್ವಿ. ಇಷ್ಟೇ, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.